ಯಾವುದಿದೆ ಅಂತ. ಈ ಯುದ್ಧಕ್ಕೆ ಸಂಬಂಧಪಟ್ಟಂತೆಗೆ ಸುದ್ದಿ ಇದು. ಟ್ರಂಪ್ ಸೂಚನೆಯಂತೆ ಯುದ್ಧಕ್ಕೂ ಮುನ್ನ ಮೋದಿ ಇಸ್ರೇಲ್ಗೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇವರೊಂದು ಹೊಸ ಬಾಂಬ್ ಸಿಡಿಸ್ಬಿಟ್ಟಿದ್ದಾರೆ. ಇವರೇನು ಹೇಳ್ತಾ ಇದ್ದಾರೆ ಅಂತಂದರೆ, ಇರಾನ್ ಯುದ್ಧ ಆರಂಭಕ್ಕೂ ಮುನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆದೇಶವನ್ನು ಪಾಲಿಸಿ ಪ್ರಧಾನಿ ನರೇಂದ್ರ ಮೋದಿ ಇಸ್ರೇಲ್ಗೆ ಹೋಗಿದ್ರು ಅಂತ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಆರೋಪಿಸ್ತಾ ಇರುವಂಥದ್ದು. ತಮಿಳುನಾಡು ಚುನಾವಣಾ ಪ್ರಚಾರದಲ್ಲಿರುವಂಥ ರಾಹುಲ್ ಕನ್ಯಾಕುಮಾರಿ ಸೇರಿ ಅನೇಕ ಕಡೆ ಪ್ರಚಾರ ನಡೆಸಿ ಇರಾನ್ ಯುದ್ಧದ ಆರಂಭಕ್ಕೂ ಮುನ್ನ ಮೋದಿ ಅವರಿಗೆ ಇಸ್ರೇಲ್ಗೆ ಹೋಗೋದಕ್ಕೆ ಟ್ರಂಪ್ ಹೇಳಿದ್ರು. ಅದರಂತೆ ಪ್ರಧಾನಿ ಅಲ್ಲಿಗೆ ಹೋಗಿ ಹಿಂತಿರುಗಿರುವುದು ಟ್ರಂಪ್ ಹೇಳಿದ್ರೆ ಮೋದಿ ಜಿಗಿಯುವುದಕ್ಕೂ ಸಿದ್ಧವಿದ್ದಾರೆ ಅಂತ ವ್ಯಂಗ್ಯವಾಡಿದ್ರು. ಮೋದಿ ಹೀಗೆ ಮಾಡುವುದಕ್ಕೆ ಎಫ್ಸ್ಟೀನ್ ಕಡತಗಳ ಭಯ ಹಾಗೂ ಅದಾನಿ ಅಂತ ರಾಹುಲ್ ಇದೇ ಸಂದರ್ಭದಲ್ಲಿ ಕುಟುಕುವ ಕೆಲಸವನ್ನ ಮಾಡಿದ್ದಾರೆ. ಬಿಜೆಪಿಗೆ ಎಐಎಡಿಎಂಕೆ ಶರಣು. ತಮಿಳುನಾಡು ರಾಜಕೀಯದ ಬಗ್ಗೆ ಪ್ರಸ್ತಾಪಿಸಿದ ಅವರು, ಎಐಎಡಿಎಂಕೆ ನಾಯಕತ್ವ ಬಿಜೆಪಿಗೆ ಶರಣಾಗಿದೆ, ಆದರೆ ಡಿಎಂಕೆ ಕಾಂಗ್ರೆಸ್ ತಮಿಳು ಸಂಸ್ಕೃತಿಯ ರಕ್ಷಕ ಅಂತ ಹೇಳಿದ್ದಾರೆ. ಇನ್ನು ಪಾಕ್ನಲ್ಲಿ ಸಂಧಾನ, ಮೋದಿಗೆ ಹಿನ್ನಡೆ ಅಂತ ಕಾಂಗ್ರೆಸ್ ಇದೇ ಸಂದರ್ಭದಲ್ಲಿ ಚಾಟಿ ಬೀಸೋ ಕೆಲಸ ಮಾಡಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಶಾಂತಿ ಮಾತುಕತೆಯಲ್ಲಿ ಪಾಕಿಸ್ತಾನ ಎರಡನೇ ಸಲವೂ ಕೂಡ ಪ್ರಮುಖ ಪಾತ್ರ ವಹಿಸಿದೆ. ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮನೀರ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನೆಚ್ಚಿನ ವ್ಯಕ್ತಿಯಾಗಿರುವುದು ಪ್ರಧಾನಿ ಮೋದಿಗೆ ಭಾರಿ ಹಿನ್ನಡೆ ಆಗಿದೆ ಅಂತ ಕಾಂಗ್ರೆಸ್ ಹೇಳಿದೆ. ಟ್ವೀಟ್ ಮಾಡಿರುವಂತಹ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ರಮೇಶ್, ಮಧ್ಯವರ್ತಿ ದೇಶವು ಅಮೆರಿಕ ಮತ್ತು ಇರಾನ್ ನಡುವೆ ಎರಡನೇ ಸುತ್ತಿನ ಶಾಂತಿ ಮಾತುಕತೆ ನಡೆಸ್ತಾ ಇದೆ ಎಂದು ವರದಿಯಾಗಿದೆ. ಪಹಲ್ಗಾಮ್ ದಾಳಿ ಬಳಿಕ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿರುವುದು ಭಾರತಕ್ಕೆ ತೀವ್ರ ಹಿನ್ನಡೆ. ಇನ್ನು ಮುನೀರ್ ಮತ್ತು ಅವರ ಸಹೋದ್ಯೋಗಿಗಳು ಟ್ರಂಪ್ ಅವರ ಜೊತೆ ಭಾರತಕ್ಕಿಂತಲೂ ಹೆಚ್ಚಿನ ಒಡನಾಟ ಹೊಂದುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಅವರು. ಸೊ ಇಲ್ಲಿ ಕಾಂಗ್ರೆಸ್ನವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಇದು ರಾಜಕೀಯವಾಗಿ ಯಾವ ರೀತಿ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ.